ಎಂತಮ್ಮ ನೀನು ಹೇಳು? ಅಮ್ಮ 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 ಅಮ್ಮ. ಗುರುದೇವ ಆಶೀರ್ವಾದ. ಆಶೀರ್ವಾದ. ಧನ್ಯನಾರು ಮಗಳೇ. ನಿನಗೆ ಶುಭವಾದ. ಲಂಬೋದರಲೆ ಕುಮಿಕೆ ನೀವೆಲ್ಲ ಬಂದ ಮೇಲೆ ಹುಚ್ಚವ ಮಹಾಗಣಪತಿಯ ಪ್ರಾರ್ಥನೆ ಮಾಡುತ್ತೇನೆ ನೋಡಿ. ಪ್ರಾರ್ಥನೆ ಜೊತೆಗೆ ಭಾವ ರಾಗ ತಾಳ ಲಯಬದ್ಧ. ನನಗೆ ಹೊಟ್ಟೆ ನೋವಾಗ್ತದೆ ಗುರುಗೆ. ಒಂದು ಗಂಟ ಸಯಂಗ ಸಯಂತ ಅಂತ ಒಂದು ನಿಶ್ಚಯ ಆಗ್ಬೇಕು. ಇಲ್ಲಂದ್ರೆ ಮೈಯೆಲ್ಲ ಇನ್ಮೇಲೆ ಆಗ್ತದೆ. ಇನ್ನ ರಾಗ ತಾಳ ಭಾವ ಬೇಡ, ಬಾಯಲ್ಲಿ ಮಾತು ಸರಿ. ಎಂತದು ಒಂದು ಗಣಪತಿಯ ಸ್ತುತಿ ಗೊತ್ತಿಲ್ಲ. ಎಂತದು ಇದು ಗುರುಮಠ. ಅದು 9ರಲ್ಲಿ ಉಂಟು ಗುರುಮಠ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ಹೌದು. ಯಾವಾಗ ಕಲಿಯುವುದು ಯಾವಾಗ? ದಿನ ಉಂಟಲ್ಲ, ದಿನ ಹಾಗೆ ಮಾಡಿದ್ದು. ಗಜಾನನಂ ಭೂತಗಣಾದಿ ಸೇವಿತಂ. ಗಜಾನನಂ ಅಂಬು ತಗಣೆ ಸೇವಿತಂ. ತಗಣೆ ನಿನ್ನ ಅಪ್ಪ ಸೇವಿತ. ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಕಾಪಿ ಪಿತ್ತ ಜಂಬು ಫಲಸಾರ ಭಕ್ಷಿತಂ. ಅದ್ಯಾರು ಕಾಪಿ ಪಿತ್ತ ಅಂತ ಹೇಳಿದ್ರು? ಹೇಳಿದ್ದೀರಾ? ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ವಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನನ್ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಎಲ್ಲ ಗುರುಗಳೇ ಭಕ್ತಿಯಿಂದ ಎದ್ದು ನಿಂತದ್ದು ನಾನು. ಅದಕ್ಕೆ ಮಾಡಿ ಅಂತ ಹುಡುಕಿದ್ದಲ್ಲ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಭಾವ ಅವ ಒಬ್ಬ ತೋರಿಸುವುದು ಸಾಕು. ನಿನ್ನ ಭಾವ ಅದೇ ಅಲ್ಲಿ ವಾಸ್ತು ಸರಿ ಇಲ್ವಾ? ಅಲ್ಲಿ ಗರ್ಭೆ ಚುಚ್ಚುತ್ತದೆ ಪ್ರಶ್ನಕ್ಕೆ. ಅಲ್ಲಿ ಚುಚ್ಚಿದರೂ ಒಂದು ಬೇರೆ ಸುಖ ಉಂಟು. ಬೇಡ, ವಾಸ್ತು ಬದಲಾವಣೆ ಮಾಡಬೇಡ. ಅಕ್ಷರಾಭ್ಯಾಸ ಮಗ. ಎಲ್ಲ ಹೊಯ್ಗೆ ನಮ್ಮ ಜಾಗದಲ್ಲಿ ಗುರುಗಳೇ ಹೊಯ್ಗೆ ಆಯ್ತು. ಬೇರೆ ಏನಾದ್ರು ಬೇಕಾ? ಬೇರೆ ಎಂತ ತರ್ಸಿ? ಯಾಕೆ ನಿನ್ನ ಗೋರಿಗೆ ಬೆರಳಿನಲ್ಲಿ ಬರೆಯುವ ಬೆರಳಿನಲ್ಲಿ ಬರೆಯುವ ಯಾಕಾದ್ರು ನನಗಂತುಂಟು. ಈಗ ಮಗ ಬೆರಳಿಗೆ ನಾವು ಯಾಕೆ ಬರೆಯುವುದೆಂದು ಹೇಳಿದರೆ, ಬೆರಳಿನಲ್ಲಿ ನಾವು ಬರೆಯುವಾಗ ಹೊಯ್ಗೆಯು ನಮ್ಮ ಬೆರಳಿಗೆ ತಾಗಿ ಇಲ್ಲಿ ತೂತಾಗುವುದು. ಇಲ್ಲಿ ತೂತಾಗಿ ಈ ಹೊಯ್ಗೆಯು ಈ ದ್ವಾರದ ಮುಖೇಣವಾಗಿ ಇಲ್ಲಿಂದ ನೇರವಾಗಿ ಲಂಘಿಸಿ ಹೀಗೆ ಬಂದು ಇಲ್ಲಿಗೆ ಬಂದು ನಮ್ಮ ಚಿತ್ತವನ್ನು ಹೊಯ್ಗೆ ತುಂಬಿಕೊಳ್ಳುವುದು. ಆಗ ನಮಗೆ ವಿದ್ಯೆ ಆರ್ಜಿಸುವುದು. ಅದು ಯಾವುದರಲ್ಲಿ ಉಂಟು ಗ್ರಂಥದಲ್ಲಿ? ಎಂತದು ನನಗೆ ಅಂತ ಬೆರಳಿನಲ್ಲಿ ಬರೆಯುವಾಗ ನೋವಾಗ ಅಕ್ಷರ ಬೆರಳಿಗೆ ಬರ್ತದೆ, ಬಾಯಲ್ಲಿ ಏರುವಾಗ ಬಳಿ ನೀನು ಆಡ್ಬೇಕು. ಈಗ ಈಗ
ಎಂತದ್ದು ತಿಂದದ್ದು ಹೆಚ್ಚಾಗಿ ನೀವು ಹೇಳಿದಲ್ಲ ಗುರುಗಳೇ, ಅಕಾರ ಮಕಾರ ಉಕಾರವನ್ನು ಸೇರಿಸಿದರೆ ಓಂಕಾರ ಆಗುವುದು. ಆ ಓಂಕಾರವನ್ನು ಯಾವಾಗಲೂ ನಾಭಿಯಿಂದ ತೆಗಿಬೇಕು. ನಾವಿಂದ ತೆಗೆದಿದೆ ಈಗ ಇಲ್ಲಿಂದ ತೆಗೆದು ನಮಗೆ ಪರವಾಗಿಲ್ಲ. ಹಾಗಾಗಿ ಬಂದವನಿಗೆ ಬಂದಾಯ್ತು, ಅವನಿಗೆ ಬಂತು ಹುಚ್ಚಲ್ಲವ. ಗುರುಗಳಲ್ಲಿ ಗಂಟು ಉಂಟು, ಅದಕ್ಕೆ ಹೊಡ್ತದೆ ಇನ್ನು ದೇವರ ನಾಮಾವಳಿ. ನಾಮಹಾವಳಿ. ಹಾವಳಿ ಇದೇ ಒಂದು ಹಾವಳಿ. ನಾಮಾವಳಿ ಪಲೋದನ ಸುನಾಮವ ಗುರುವರ ನಿಲುಪತಿಯ ಬರೆದು ಬಾಲಕ ನಿಮಿಗ ಬರೆಯನೆ ಲಕ್ಷ್ಮೀ ಓಲನೆನ್ನುತ್ತ ಬರೆದ ಹಲಲೋಚನ ಸುರಾಮ ಗುರು ಗುರುವರಾಗ ಕೋಟಿ ಕೋಟಿ ಗುರುಗಳೇ, ಕೋಟಿ ಹೆಚ್ಚಬೇಕು. ಎಂತ ಮಾರ ಇದು, ಗುರುಮಠ ಮಾರ. ಎಂತಲ್ಲಿ ಈಜಾಡುದು ಎಂತದು ನನಗೆ ಗೊತ್ತಿಲ್ಲ. ಎಂತದ್ದು ನೀನಲ್ಲ ಎಂತದು? ಕೋಳಿಯ ಕೂಟ ಇದು. ನನಗೆ ಹುಚ್ಚ ಗುರುಗಳೇ ಹುಚ್ಚನ. ಯಪ್ಪ ಈಗ ಕಾಯ್ತಿದೆ. ಪರಮೇಶ್ವರನ ಕೆಲವು ನಾಮಾವಳಿಗಳನ್ನು ಬಯಸುತ್ತೆ. ಶಂಕರ ಎಂತದು ಗುರುಗಳೇ, ಎಂತದು? ಹೊಟ್ಟೆಗೆ ಮಾಡ್ತದೆ. ಒಂದು ಅದನ್ನು ನಿಘಂಟು ಮಾಡಿ ಸುಮ್ಮನೆ ಇಲ್ಲಿ ನಮಗೆ ಮೈಯೆಲ್ಲ ನಿಮ್ಮನೆ ಅವರಿಗೆಲ್ಲ ಹೊಟ್ಟೆ ನನಗೆ ಬರ್ತದಲ್ಲ, ಅವರಿಗೆ ಬರುವುದಿಲ್ಲವಲ್ಲ.